ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇರ್ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಪದ್ಯ ಭಾಗದಲ್ಲಿ ಕೇಳಲಾಗುವಂತ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ನೋಡ್ತಾ ಹೋಗೋಣ ಉತ್ತರ ಸಮೇತ. ಜೊತೆಗೆ ಪ್ಲೇ ಲಿಸ್ಟ್ ಗೆ ಭೇಟಿ ಕೊಟ್ಟು ನೋಡಿ, ನಿಮಗೆ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಅದರಲ್ಲಿ ಸಿಗುತ್ತೆ. ನಂತರ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೀಯಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದಂತಹ ಚಾರ್ಜಸ್ ಇಲ್ಲ. ಜೊತೆಗೆ ಫ್ರೀಯಾಗಿ ನೀವು ಲೈವ್ ಕ್ಲಾಸಸ್ ನ ಅಟೆಂಡ್ ಮಾಡಬೇಕು ಅಂದ್ರೆ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ ನ ತೆಗೆದುಕೊಂಡು ಜಾಯ್ನ್ ಆಗಿ ನಿಮಗೆ PDF ಫೈಲ್ಗಳು ಎಲ್ಲವನ್ನು ಕೂಡ ನಾವು ಕಳಿಸ್ಕೊಡ್ತಾ ಹೋಗ್ತಾ ಇರ್ತವೆ. ಸೊ ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ಉತ್ತರ, ಚೆನ್ನಯ್ಯನ ಗುಪ್ತ ಭಕ್ತಿ ಎಳ್ಳಿನೊಳಗಿನ ಎಣ್ಣೆಯಂತೆ, ಕಟ್ಟಿಗೆಯೊಳಗಿನ ಬೆಂಕಿಯಂತೆ, ಭೂಮಿಯಲ್ಲಿ ಅಡಗಿರುವ ನಿಧಿಯಂತೆ ಇತ್ತು. ಪ್ರಶ್ನೆ 2, ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು? ಉತ್ತರ, ಶಿವಲಿಂಗವನ್ನು ಪರಿಮಳದಿಂದ ಕೂಡಿರುವ ಮೊಲ್ಲೆ, ಮಲ್ಲಿಗೆ, ದೂರದವರೆಗೂ ಕಂಪನ್ನು ಹರಡುವ ಸಂಪಿಗೆಯ ಹೂವು, ಸುರಗಿ, ಸುರವೊನ್ನೆ, ಕೆಂಜಾಜಿ, ಚಂಗಣಿಗಿಲೆ ಮೊದಲಾದ ಹೂವುಗಳಿಂದ ಸಿಂಗರಿಸುತ್ತಿದ್ದನು. ಪ್ರಶ್ನೆ 3, ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ಉತ್ತರ, ತಾನು ಅರಿಯದೆ ಅಂಬಲಿಯನ್ನು ನೀಡಿದ್ದಕ್ಕೆ ಶಿವನು ರಾಜನಲ್ಲಿ ದೂರುವುದೇ? ಚೋಳರಾಜನು ನನ್ನನ್ನು ಹಿಡಿದು ತರುವಂತೆ ಮಾಡಿದೆಯಲ್ಲ, ನಿನ್ನಲ್ಲಿ ಪದವಿಯನ್ನು ಬೇಡಿದನೆ, ನನ್ನ ಭಕ್ತಿ ಭೂಮಿಗೆಲ್ಲ ತಿಳಿಯುವಂತಾಯಿತಲ್ಲ, ನನ್ನ ಭಕ್ತಿ ಅಪವಾದವನ್ನ ತಂದಿಕ್ಕಿತಲ್ಲ, ಇನ್ನು ನಾನು ಈ ಭೂಮಿಯ ಮೇಲೆ ಇರಲಾರೆ ಎಂದು ಮುನಿಸಿಕೊಂಡನು. ಪ್ರಶ್ನೆ 4, ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನ ಪಡಿಸಿದನು? ಉತ್ತರ, ಚೆನ್ನಯ್ಯನು ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಮುಂದಾದಾಗ ಶಿವನು ಪ್ರತ್ಯಕ್ಷವಾಗಿ ಕತ್ತಿಯನ್ನು ಹಿಡಿದು ಚೆನ್ನಯ್ಯನಿಗೆ ಅವಿಚಾರದಿಂದ ಈ ರೀತಿ ಮಾಡುವುದು ಸರಿಯೇ? ಮರೆತು ಚೋಳನಿಗೆ ನಿನ್ನ ವಿಚಾರವನ್ನು ಹೇಳಿದ್ದಕ್ಕೆ ಕೋಪವೇತಕ್ಕೆ, ಸೈರಿಸು, ಆತುರವೇಕೆ ಎಂದು ಸಮಾಧಾನ ಪಡಿಸಿದನು. ಪ್ರಶ್ನೆ 5, ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು? ಉತ್ತರ, ಲೋಕದ ವಿಚಾರಗಳನ್ನ ಅಥವಾ ವಿಕಾರಗಳನ್ನ ಕತ್ತರಿಸಿ ಹಾಕುವುದು. ಮತ್ತೊಮ್ಮೆ ಪ್ರಶ್ನೆಯನ್ನ ನೋಡೋಣ. ಲೋಕದ ಮತ್ತು ಸೂಜಿಗಳ ಕೆಲಸ ಯಾವುದು? ಉತ್ತರ, ಲೋಕದ ವಿಕಾರಗಳನ್ನ ಕತ್ತರಿಸಿ ಹಾಕುವುದು ಕತ್ತರಿಯ ಕೆಲಸವಾದರೆ, ಚಿಂದಿ ಮನಸ್ಸುಗಳನ್ನ ಜೋಡಿಸುವುದು ಸೂಜಿಯ ಕೆಲಸ. ಪ್ರಶ್ನೆ 6, ಅಮ್ಮಿಯ ಬದುಕಿನಲ್ಲಿ ನಿರ್ಜೀವ ಬಟ್ಟೆಗೆ ಪ್ರವೇಶ ಹೇಗಾಯಿತು? ಉತ್ತರ, ಅಮ್ಮಿಯ ಕಣ್ಣು, ಮೂಗು, ಹಣೆ, ರೋಮಗಳಿಂದ ಇಳಿಯುವ ಉಪ್ಪು ನೀರಿನಿಂದಲೇ ಈ ನಿಗೂಢ ಬದುಕಿನೊಳಗೆ ಇಳಿದು ನಿರ್ಜೀವ ಬಟ್ಟೆಗೆ ಜೀವ ಪ್ರವೇಶವಾಗುತ್ತದೆ. ಪ್ರಶ್ನೆ 7, ಹಾಸಿಗೆಯನ್ನ ಒಲೆದುಕೊಡುವಂತೆ ಅಮ್ಮಿಯನ್ನು ಕೇಳಲು ಕಾರಣವೇನು? ಉತ್ತರ, ದಿಕ್ಕುದೆಸೆ ಇಲ್ಲದೆ ಉಲ್ಕೆಗಳು, ಧೂಮಕೇತುಗಳು ನಿದ್ದೆ ಬಾರದೆ ಒದ್ದಾಡುತ್ತಿರಲು ನಿದ್ರಿಸಲು ಹಾಸಿಗೆಯನ್ನ ಒಲಿದು ಕೊಡುವಂತೆ ಅಮ್ಮಿಗೆ ಕೇಳಲಾಯಿತು. ಪ್ರಶ್ನೆ 8, ಅಮ್ಮಿಯ ಪಾಲಿಗೆ ನಮಾಜ್ ಮತ್ತು ಈದ್ ಎಂದರೆ ಯಾವುವು? ಉತ್ತರ, ಅಮ್ಮಿಯ ಪಾಲಿಗೆ ನಮಾಜ್ ಎಂದರೆ ಜುಮ್ಮಾ, ಈದ್ ಎಂದರೆ ದೂದ್ ಕುರ್ಮಾ. ವಿದ್ಯಾರ್ಥಿಗಳು, ಇದಿಷ್ಟು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುವಂತದ್ದು. ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಪಾಸಿಂಗ್ ಪ್ಯಾಕೇಜ್ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.